ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 3/3/2025ಕ್ಕೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ವಿಜ್ಞಾನ ವಿಷಯದಲ್ಲಿ ನಡೀತಾ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಬಹಳಷ್ಟು ಮಟೀರಿಯಲ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಗೂ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಸೈನ್ಸ್ ಮಾಡಲ್ ಕ್ವಶನ್ ಪೇಪರ್ 1, 2, 3, 4 ಆಗಿರ್ಬೋದು, ಸೈನ್ಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ. ಖಂಡಿತವಾಗಿ ಅದರ ಬೆನಿಫಿಟನ್ನು ತಗೊಳ್ರಿ. ಈ ವಿಡಿಯೋಗಳಲ್ಲಂತೂ ಯಾವ ಪಾಠದ ಏನೆಲ್ಲ ಮಟೀರಿಯಲ್ಸ್ಗಳನ್ನ ನೋಡ್ಕೋಬೇಕು ಅನ್ನೋದನ್ನು ಕಂಪಲ್ಸರಿಯಾಗಿ ಎಲ್ಲ ಡೀಟೇಲಾಗಿ ಪಿನ್ ಟು ಪಿನ್ ಹೇಳ್ತೀನಿ. ಇಷ್ಟು ನೋಡಿದರೆ ಸಾಕು, ನೀವು ಬೇರೆ ಯಾವುದೋ ಓದೋದು ನೋಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಸೊ ಆಲ್ರೆಡಿ ಬಯೋಲಜಿಯಲ್ಲಿ ಒಂದು ಪಾರ್ಟ್ ಹಾಕಿದ್ದೀನಿ. ಸೊ ಇವಾಗ ಕೆಮಿಸ್ಟ್ರಿದು ಒಂದು ಪಾರ್ಟ್ ಇದೆ. ಪ್ರತಿ ಬಯೋಲಜಿ, ಕೆಮಿಸ್ಟ್ರಿ, ಆಮೇಲೆ ಫಿಸಿಕಲ್ ಸೈನ್ಸ್, ಓಕೆನಾ, ಫಿಸಿಕ್ಸ್ ಸೈನ್ಸು ಅದರಲ್ಲಿ 2 ಪಾರ್ಟ್ಗಳು ಇರ್ತವೆ. ವಿಡಿಯೋದ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಲ್ಲಿ ಲಿಂಕ್ಗಳು ಇರ್ತವೆ. ಅಥವಾ SSLC ಸೈನ್ಸ್ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕಲ್ಲಿ ಕೂಡ ಸಿಗ್ತವೆ. ಅದನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಸ್ಟೂಡೆಂಟ್ಸ್, ನಿಮಗೆ ರಾಸಾಯನಿಕ ಕ್ರಿಯೆ ಅರ್ಥ ಬಗ್ಗೆ ಗೊತ್ತಿರಬೇಕು. ವಸ್ತುವಿನಲ್ಲಿ ರಾಸಾಯನಿಕ ಕ್ರಿಯೆ ಬದಲಾವಣೆ ಉಂಟು ಮಾಡೋ ಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಅಂತಾನೆ ಕರಿತೀವಿ. ಹಾಗಾದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಿರ್ಧಾರ ಮಾಡಲಿಕ್ಕೆ 4 ವೀಕ್ಷಣೆಗಳು ಬೇಕು. ಫಸ್ಟ್ 1 ಸ್ಥಿತಿ ಬದಲಾವಣೆ, 2ನೇದು ಬಣ್ಣದಲ್ಲಿನ ಬದಲಾವಣೆ, 3 ಅನಿಲದಲ್ಲಿನ ಬಿಡುಗಡೆ, ಸೊ 4 ತಾಪಮಾನದಲ್ಲಿ ಬದಲಾವಣೆ ಅಂತಕ್ಕಂಥದ್ದು 4 ಪಾಯಿಂಟ್ಸ್ ನಿಮ್ಗೆ ಏನಾಗ್ತವಪ್ಪ ಅಂದರೆ ಬರ್ತಾವೆ. ಈ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಸಮೀಕರಣಗಳನ್ನು ಪಿನ್ ಟು ಪಿನ್ ನಿಮ್ಗೆ ಏನಾಗಬೇಕಪ್ಪ ಅಂದರೆ ಗೊತ್ತಿರಬೇಕು. ಯಾಕಂದರೆ ಖಂಡಿತವಾಗಿ 1-2 ಮಾರ್ಕ್ಸ್ ಅಂತಲೂ ಕೂಡ ನಿಮಗೆ ಸಮೀಕರಣಗಳಲ್ಲಿ ಗ್ಯಾರಂಟಿಯಾಗಿ ಕ್ವಶನ್ಸ್ ಬರ್ತವೆ. ಸಮೀಕರಣ ಸರಿದೂಗಿಸಬೇಕು ಅಥವಾ ಪ್ರತಿವರ್ತಕ ಮತ್ತು ಉತ್ಪನ್ನಗಳನ್ನು ಗುರುತಿಸ್ತಕ್ಕಂಥದ್ದು ಕೂಡ ನಿಮಗೆ ಬರಲೇಬೇಕಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಹೋಗೋಣ, ರಾಸಾಯನಿಕ ಸಮೀಕರಣ ಅಂದರೆ ಏನು ಅಂತಕ್ಕಂಥದ್ದು. ಸೊ ನೋಡಿ, ಈ ರಾಸಾಯನಿಕ ಸಮೀಕರಣಗಳು ಮುಖ್ಯವಾಗಿ ಏನು ಮಾಡ್ತಾವಪ್ಪ ಅಂತಂದ್ರೆ, ಪ್ರತಿವರ್ತಕ ಮತ್ತು ವರ್ತಕಗಳ ನಡುವೆ ಗುರುತಿಸ್ತಾವ. ಸೊ ಇಲ್ಲೊಂದು ಮೆಗ್ನೀಸಿಯಂ ಪಟ್ಟಿಯನ್ನು ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಅಂತಿದೆ. ಸೊ ಇದು ಮೆಗ್ನೀಸಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ಮೆಗ್ನೀಸಿಯಂ ಮತ್ತು ಆಕ್ಸಿಜನ್ ಎರಡನ್ನು ಪ್ರತಿವರ್ತಕ ಅಂತೀವಿ. ಇದರಿಂದ ಉತ್ಪತ್ತಿ ಆಗ್ತಕ್ಕಂಥ ಮೆಗ್ನೀಸಿಯಂ ಕ್ಲೋರೈಡನ್ನು ಉತ್ಪನ್ನ ಅಂತ ಕರಿತೀವಿ. ಇದು ನೆನಪಿನಲ್ಲಿರಲಿ, ಇಂಪಾರ್ಟೆಂಟ್ ಇತ್ತು. ಹಾಗಾದರೆ ರಾಸಾಯನಿಕ ಸಮೀಕರಣ ಅಂದರೆ ಏನು? ರಾಸಾಯನಿಕ ಕ್ರಿಯೆಯಲ್ಲಿನ ಪ್ರತಿವರ್ತಕ ಹಾಗೂ ಉತ್ಪನ್ನಗಳನ್ನು ಸಂಕೇತಗಳ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೇನೆ ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. Mg+O2 ಇಟ್ ಗಿವ್ಸ್ ಟು MCO. ಹಾಗಾದ್ರೆ ರಾಸಾಯನಿಕ ಸಮೀಕರಣ ಸರಿದೂಗಿಸುವುದು ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಇದೆ. ಸೊ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಒಟ್ಟು ಉತ್ಪನ್ನಗಳಲ್ಲಿನ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿನ ಧಾತುಗಳ ಒಟ್ಟು ರಾಶಿಗೆ ಸಮ ಆಗಿರಬೇಕು ಅನ್ನೋದು ಇಂಪಾರ್ಟೆಂಟ್ ಇತ್ತು. ಸೊ ಇವೆಲ್ಲ ರಾಸಾಯನಿಕ ಕ್ರಿಯೆ ಸಮೀಕರಣವನ್ನು ಸೂಚಿಸ್ತಕ್ಕಂಥದ್ದಿದೆ. ಸ್ವಲ್ಪ ನೋಡ್ಕೊಂಡೋಗಿ. ಪ್ರತಿವರ್ತಕ ಮತ್ತು ಉತ್ಪನ್ನಗಳಲ್ಲಿನ ಪರಮಾಣುಗಳ ಸಂಖ್ಯೆಯನ್ನು ಸರಿದೂಗಿಸಿದ ಸಮೀಕರಣವೇ ರಾಸಾಯನಿಕ ಸಮೀಕರಣ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದರೆ ಇವೆಲ್ಲ ನಿಮಗೆ ಕೊಡ್ತಾರೆ. H2+Cl2 HCl ಇದನ್ನು ಸರಿದೂಗಿಸಬೇಕಾದ್ರೆ H2+Cl2 ಇಟ್ ಗಿವ್ಸ್ ಟು 2HCl. ಯಾಕಂದರೆ ಇದು ಹೈಡ್ರೋಜನ್ 2 ಅದ, ಕ್ಲೋರೈಡ್ 2 ಅದ. ಸೊ ಹೀಗಾಗಿ ಹೈಡ್ರೋಕ್ಲೋರಿಕ್ ಅಲ್ಲ, ಸೊ ಹೈಡ್ರೋಜನ್ ಕ್ಲೋರೈಡ್ ಇದು ಕೂಡ ಆಗಬೇಕಲ್ಲ. ಸೊ ಹೀಗಾಗಿ ಅದನ್ನು ಏನು ಮಾಡಬೇಕು, ಸರಿದೂಗಿಸಬೇಕು. ಇದೆಲ್ಲ ಏನಪ್ಪ ಅಂದರೆ ಸಮೀಕರಣಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷೆಗೆ ಬರ್ತಕ್ಕಂಥವುಗಳೇ ಆಗಿದ್ದಾವೆ. ಸೊ ಆಲ್ರೆಡಿ ನಿಮಗೆ ಹೇಳಿಕೆಗಳನ್ನು ಕೊಡ್ತಾರೆ. ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿಸಿ ಅಮೋನಿಯಾ ಉಂಟಾಗ್ತದೆ, ಇದರ ಸಮೀಕರಣ ಬರೀರಿ. ಆವಾಗ 3H2+N2 ಇಟ್ ಗಿವ್ಸ್ ಟು 2NH3 ಅಂತಕ್ಕದ್ದನ್ನು ನಿಮಗೆ ಗೊತ್ತಿರಬೇಕು. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ರಾಸಾಯನಿಕ ಸಮೀಕರಣಗಳು. ಅದರ ಹೇಳಿಕೆಗಳನ್ನು ನೋಡ್ಕೊಡ್ರಿ, ರಾಸಾಯನಿಕ ಸಮೀಕರಣಗಳ ಸರಿದೂಗಿಸಿದ್ದು ನೋಡ್ಕೊಡ್ರಿ. ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಗೆ ಏನಾಗ್ತವಪ್ಪ ಅಂದರೆ ನಿಮ್ಮ ಎಕ್ಸಾಮ್ನಲ್ಲಿ ಬಂದೇ ಬರ್ತವೆ. ನಿಮ್ಮ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಕ್ವಶನ್ಸ್ಗಳಂತೂ ಇದ್ದೇ ಇರ್ತವೆ, ಓಕೆನಾ. ಇನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡೂ ಸೇರಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರು ಉತ್ಪತ್ತಿ ಆಗೋದು. ಸತು ಮತ್ತು ಬೆಳ್ಳಿಯ ನೈಟ್ರೇಟ್ ಎರಡೂ ಸೇರಿ ಸತುವಿನ ನೈಟ್ರೇಟ್ ಮತ್ತು ಬೆಳ್ಳಿ ಉಂಟಾಗೋದು. ಅಲ್ಯೂಮಿನಿಯಂ ಮತ್ತು ತಾಮ್ರದ ಕ್ಲೋರೈಡ್ ಸೇರಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ತಾಮ್ರ ಉಂಟಾಗೋದು. ಇವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ. ಹಾಗಾದರೆ ರಾಸಾಯನಿಕ ಕ್ರಿಯೆಯನ್ನು ಬರೆಯುವಾಗ ಕೆಲವೊಂದಿಷ್ಟು ಅಂಶಗಳನ್ನು ಪರಿಗಣಿಸಬೇಕು. ಅದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಇಲ್ಲಿರ್ತಕ್ಕಂಥ ಎಲ್ಲ ಏನದಪ್ಪ ಅಂದರೆ ಸಮೀಕರಣಗಳು ವೆರಿ ಇಂಪಾರ್ಟೆಂಟ್. ಕೆಮಿಕಲ್ ರಿಯಾಕ್ಷನ್ಸ್ ಅಂತೀವಲ್ಲ, ಇಲ್ಲಿಂದಲೇ ಕ್ವಶನ್ಸ್ಗಳು ನಿಮ್ಮ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಹಾಗಾದರೆ ರಾಸಾಯನಿಕ ಕ್ರಿಯೆಯ ವಿಧಗಳ ಮೇಲೇನೂ ಕೂಡ ಬರ್ತದೆ. ಪ್ರತಿಯೊಂದು ವಿಧ ಅದಕ್ಕೊಂದು ಉದಾಹರಣೆಗಳನ್ನು, ಸಮೀಕರಣವನ್ನು ನೋಡಿಕೊಡ್ರಿ. ಖಂಡಿತವಾಗಿ ನಿಮಗೆ ಇದು ಅಂಕಗಳನ್ನು ತಂದು ಕೊಡ್ತದೆ. ಹಾಗಾದರೆ ರಾಸಾಯನಿಕ ಸಂಯೋಗ ಕ್ರಿಯೆ ಅಂದರೆ ಏನು? ಇಲ್ಲಿ ವ್ಯತ್ಯಾಸಗಳಲ್ಲಿನೂ ಕೂಡ ಕೇಳ್ಬೋದು. 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸಂಯೋಗ ಹೊಂದಿ ಒಂದೇ ಉತ್ಪನ್ನ ಉಂಟಾದರೆ ಅದನ್ನು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆ, ಈ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಮಾಡುತ್ತಾ ಅರಳಿದ ಸುಣ್ಣ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನಿಲ ಉತ್ಪತ್ತಿ ಮಾಡೋದು. CaO+H2O ಇಟ್ ಗಿವ್ಸ್ ಟು CaOH ಟ್ವೈಸ್. ಇನ್ನು ಎರಡನೇದು ಹೇಳ್ತದೆ, ಕಂದು ಬಣ್ಣದ ತಾಮ್ರದ ಲೋಹವನ್ನು ಗಾಳಿಯಲ್ಲಿ ಕಾಸಿದಾಗ ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡನ್ನು ಉಂಟು ಮಾಡ್ತದೆ ಅಂತ ಹೇಳ್ತಾರೆ. ಸೊ ಇದು ಏನಪ್ಪ ಅಂದರೆ
2Cu ಪ್ಲಸ್ O2 ಇಟ್ ಯೂಸ್ ಟು 2Cu ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಸ್ವಲ್ಪ ಬಹಿರುಷ್ಣಕ ಕ್ರಿಯೆ ಬಗ್ಗೆ ಗೊತ್ತಿರಲಿ. ಸೊ ಏನು ಹೇಳ್ತಾರಂದ್ರೆ, ಕೆಲವೊಮ್ಮೆ ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಶಕ್ತಿ, ಉಷ್ಣ, ಬೆಳಕು ಹಾಗೂ ಶಬ್ದದ ರೂಪದಲ್ಲಿ ಹೊರಸೂಸ್ತವೆ. ಇದನ್ನೇ ಏನಂತ ಕರೀತಾರೆ? ಬಹಿರುಷ್ಣಕ ಕ್ರಿಯೆ ಅಂತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ದಹನ ಕ್ರಿಯೆ, ಉಸಿರಾಟದ ಕ್ರಿಯೆ, ವಿಘಟನ ಕ್ರಿಯೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಈ ರಾಸಾಯನಿಕ ಸಮೀಕರಣಗಳನ್ನು ನೋಡ್ಕೊಡ್ರಿ. ನೀರಿನೊಂದಿಗೆ ಸೋಡಿಯಂನ ವರ್ತನೆ, ನೀರಿನೊಂದಿಗೆ ಕ್ಯಾಲ್ಸಿಯಂ ಆಕ್ಸೈಡ್ನ ವರ್ತನೆ, ಅಮೋನಿಯಾ ತಯಾರಿಕೆ, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇವುಗಳಿಗೆ ಉದಾಹರಣೆಗಳನ್ನು ಕೊಡಬೇಕಾದ್ರೆ ನೀವು ಇದನ್ನೇ ಕೊಟ್ಟರೆ ಬಹಳ ಬೆಟರ್, ಮತ್ತು ಅವುಗಳ ಸಮೀಕರಣಗಳನ್ನು ನೋಡ್ಕೊಡ್ರಿ. ಮುಂದೆ ರಾಸಾಯನಿಕ ವಿಭಜನೆ ಕ್ರಿಯೆ ಅಂದರೆ ಏನು ಅನ್ನೋದನ್ನು ಕೇಳ್ತಾರೆ. ಇಲ್ಲಿ ಒಂದು ಪ್ರತಿವರ್ತಕ 2 ಅಥವಾ ಹೆಚ್ಚು ಉತ್ಪನ್ನಗಳಾಗಿ ವಿಭಜನೆ ಆಗುವ ಕ್ರಿಯೆಯನ್ನು ನಾವು ರಾಸಾಯನಿಕ ವಿಭಜನೆ ಅಂತ ಕರಿತೀವಿ. ಉದಾಹರಣೆ, ಫೆರಸ್ ಸಲ್ಫೇಟ್ ಹರಳನ್ನು ಕಾಯಿಸಿದಾಗ ಈ ಫೆರಿಕ್ ಆಕ್ಸೈಡ್ ಆಗಿರಬಹುದು ಮತ್ತು ಸಲ್ಫರ್ ಡೈಆಕ್ಸೈಡ್ ಹಾಗೂ ಸಲ್ಫರ್ ಟ್ರೈಆಕ್ಸೈಡ್ ಆಗಿ ವಿಭಜನೆಗೊಳ್ತಾವ. 2FeSO4 ಉಷ್ಣ Fe2O3 ಪ್ಲಸ್ SO2 ಪ್ಲಸ್ SO3 ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇವೆಲ್ಲ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರ್ಬೋದು, ಸೀಸದ ನೈಟ್ರೇಟ್ದು ಎಲ್ಲ ಸಮೀಕರಣಗಳನ್ನು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಸಮೀಕರಣ ಬ್ಯಾಲೆನ್ಸ್ ಆಗಬೇಕು, ಅದು ಇಂಪಾರ್ಟೆಂಟ್. ಇನ್ನು ಬಹಿರುಷ್ಣಕ ಕ್ರಿಯೆ ಹೇಳಿದ್ದೀನಲ್ಲ, ಇದು ಅಂತರುಷ್ಣಕ ಕ್ರಿಯೆ. ಸೊ ಅದಕ್ಕೆ ಏನು ಹೇಳ್ತಾರಂದ್ರೆ, ಕೆಲವೊಮ್ಮೆ ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಶಕ್ತಿ ಬಳಕೆಯಾದರೆ ಅಥವಾ ಹೀರಿಕೆಯಾದರೆ ಅಂಥ ರಾಸಾಯನಿಕ ಕ್ರಿಯೆಯನ್ನು ನಾವು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಬಳಕೆಯಾಗ್ತಕ್ಕಂಥ ಶಕ್ತಿ ಉಷ್ಣ, ಬೆಳಕು ಮತ್ತು ವಿದ್ಯುತ್ ಶಕ್ತಿ ರೂಪದಲ್ಲಿ ಇರ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಆಮೇಲೆ ಇಲ್ಲೇನು ಕೂಡ ಸೂರ್ಯನ ಬೆಳಕು, ಬೆಳ್ಳಿಯ ಕ್ಲೋರೈಡ್ ಇದೆ, ಬೆಳ್ಳಿಯ ಬ್ರೋಮೈಡ್ ವರ್ತನೆ ಮಾಡ್ತಕ್ಕಂಥದ್ದು, ಇವೆರಡೂ ಕೂಡ ಸಮೀಕರಣ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಆಗಿದ್ದಾವೆ. ಇನ್ನು ಮುಂದೆ ನೋಡೋಣ ವಿದ್ಯುತ್ ವಿಭಜನೆ ಕ್ರಿಯೆಗಳು ಅಂತ ಕೇಳ್ತಾರೆ. ಸೊ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದ ಚಿತ್ರನೂ ಕೂಡ ನಿಮಗೆ ಏನಾಗ್ತದಪ್ಪ ಅಂತ ಬರ್ತದೆ, 2H2O ವಿದ್ಯುತ್ ಶಕ್ತಿ ಇಟ್ ಗಿವ್ಸ್ ಟು H2 ಪ್ಲಸ್ O2. ಸೊ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯನ್ನು ಸೂಚಿಸ್ತಕ್ಕಂಥದ್ದಿದೆ. ಸೊ ವೆರಿ ಇಂಪಾರ್ಟೆಂಟ್ ಅದ, ಅದನ್ನು ಕೂಡ ಸ್ವಲ್ಪ ನೀವು ಲೈಟಾಗಿ ನೋಡ್ಕೊಳ್ರಿ. ಇನ್ನು ಇದು ಗೊತ್ತಿರಬೇಕು, ಅನುಪಾತ ಎಷ್ಟಿದೆ ಅಂತಕ್ಕಂಥದ್ದು, ಆಮೇಲೆ ಅದರಲ್ಲಿ ಯಾವೆಲ್ಲ ಅಂಶಗಳಿರ್ತವೆ, ವಾಹಕ ಏನಾಗಿರ್ತದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅದ. ಇನ್ನು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯ ಅರ್ಥ ನೋಡೋದಾದರೆ, ಕ್ರಿಯಾಶೀಲ ಲೋಹ ತನಗಿಂತ ಕಡಿಮೆ ಕ್ರಿಯಾಶೀಲವಿರುವ ಲೋಹವನ್ನು ಅದರ ಲವಣ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸೋದನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆ, ಕಬ್ಬಿನ ತನಗಿಂತ ಕಡಿಮೆ ಕ್ರಿಯಾಶೀಲ ಇರುವ ತಾಮ್ರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸ್ತದೆ. Fe ಪ್ಲಸ್ CO4 ಇಟ್ ಗಿವ್ಸ್ ಟು Fe ಪ್ಲಸ್ Cu ಪ್ಲಸ್ FeSO4 ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಕ್ವೇಷನ್. ಸೊ ಇವೆಲ್ಲ ಸ್ಥಾನಪಲ್ಲಟ ಕ್ರಿಯೆಗಳಿಗೆ ಉದಾಹರಣೆಗಳು. 6 ಸಮೀಕರಣಗಳಿದ್ದಾವೆ, ಆಲ್ರೆಡಿ ಸರಿದೂಗಿಸಿದ್ದಾರೆ. ಅದನ್ನು ನೀವು ಎಷ್ಟು ಸಮೀಕರಣಗಳು ಬರ್ತಾವಲ್ಲ ಒಂದು ಚಾರ್ಟ್ ಆದರೂ ಮಾಡ್ಕೊಳ್ರಿ. ಪ್ರತಿ ಸರಿ ಕಣ್ಣಾಸ್ರಿ 2-3 ಮಾರ್ಕ್ಸ್ ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಇಲ್ಲೇ ನಿಮಗೆ ಡಿಫಿಕಲ್ಟ್ ಆಗ್ತಾವ, ಇಲ್ಲಿಂದಲೇ ನಿಮ್ಗೆ ಏನಾಗ್ತಾವೋ ಅಂಕಗಳು ಕೈಯಿಂದ ಜಾರಿ ಹೋಗ್ತಾವ. ಇನ್ನು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಬರೋಣ. ಇಲ್ಲಿ 2 ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಉಂಟಾಗುವ ರಾಸಾಯನಿಕ ಕ್ರಿಯೆಯನ್ನು ನಾವು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ನಡುವೆ ಜರುಗುವ ರಾಸಾಯನಿಕ ಕ್ರಿಯೆ ಅಂದರೆ ಈ ಸಲ್ಫೇಟ್ ಮತ್ತು ಕ್ಲೋರೈಡ್ ಅಯಾನುಗಳು ಪರಸ್ಪರ ವಿನಿಮಯಗೊಳ್ಳೋದನ್ನು ನಾವು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತೀವಿ. Na2SO4 plus BaCl2 it gives to 2NaCl plus BaSO4 is the right answer. ಸ್ವಲ್ಪ ಪ್ರಕ್ಷೇಪದ ಬಗ್ಗೆ ನೆನಪಿಟ್ಕೊಡ್ರಿ. ಬಿಳಿ ಬಣ್ಣದ ಜಲ ವಿಲೀನಗೊಳ್ಳದ ಕರಗದ ವಸ್ತು BaSO4 ಅನ್ನು ನಾವೇನಂತಾರಪ್ಪ ಅಂದ್ರೆ ಪ್ರಕ್ಷೇಪ ಅಂತ ಕರೀತಾರೆ. ಪ್ರಕ್ಷೇಪಣ ಕ್ರಿಯೆ ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ವಸ್ತು ಉಂಟಾದರೆ ಆ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಅಂತ ಕರೆಯೋದು ಇಂಪಾರ್ಟೆಂಟ್. ಇವೆಲ್ಲ ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳಿಗೆ ಉದಾಹರಣೆಗಳು BaCl2 plus K2SO4 it gives to BaSO4 plus 2KCl. Na2CO3 plus CaCl2 it gives to CaCO3 plus 2NaCl. Al2SO4 3 thrice plus 3BaCl2 it gives to 2AlCl3 plus 3BaSO4. HCl plus NaOH it gives to NaCl plus H2 ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈಕ್ವೇಷನ್ಸ್. ಅಪಕರ್ಷಣ ಕ್ರಿಯೆ ಅಂದ್ರೆ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಪಡೆದುಕೊಂಡ್ರೆ ನಾವು ಅದನ್ನು ಏನಂತೀವಪ್ಪ ಅಂದ್ರೆ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ZnO ಪ್ಲಸ್ C ಇಟ್ ಗಿವ್ಸ್ ಟು Zn ಪ್ಲಸ್ CO. ಅಂದರೆ ಇಲ್ಲಿ ZnO ಆಕ್ಸಿಜನ್ ಕಳೆದುಕೊಂಡು ZnO ಆಗಿ ಅಪಕರ್ಷಣಗೊಂಡಿದೆ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಫಸ್ಟ್ ಸ್ನೇಹಿತರೆ ನಿಮಗೆ ಸ್ವಲ್ಪ ಗಮನವಿರಲಿ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ. ಆಮ್ಲಗಳು ಹುಳಿ ರುಚಿ, ಪ್ರತ್ಯಾಮ್ಲಗಳು ಕಹಿ ರುಚಿ. ಆಮ್ಲಗಳು ನೀರಿನ ವಿಭಜನೆಗೊಂಡಾಗ H+ ಅಯಾನು ಉಂಟು ಮಾಡ್ತಾವೆ. ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಯೋಜನೆಗೊಂಡು OH ಅಯಾನುಗಳನ್ನು ಉಂಟು ಮಾಡ್ತಾವೆ. ಆಮ್ಲಗಳು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ, ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಯಾವೆಲ್ಲ ಪ್ರಬಲ ಆಮ್ಲಗಳಿದ್ದಾವೆ ಸೊ ಅವುಗಳನ್ನು ಸ್ವಲ್ಪ ನೋಡ್ಕೊಡ್ರಿ. ದುರ್ಬಲ ಆಮ್ಲಗಳನ್ನು ನೋಡ್ಕೊಡ್ರಿ.
ಪ್ರಬಲ ಪ್ರತ್ಯಾಮ್ಲಗಳನ್ನು ಕೂಡ ನೋಡ್ಕೊಡ್ರಿ. ಇವೆಲ್ಲ ಉದಾಹರಣೆಗಳನ್ನು ಒಂದು ಕಡೆ ಬರ್ಕೊಡ್ರಿ. ಸೊ ಯಾವುದು ಯಾವುದಕ್ಕೆ ಕೇಳ್ತಾರೆ ಅನ್ನೋದನ್ನು ಕೂಡ ನಮ್ಗೆ ಇರಬೇಕು. ಸೊ ಪ್ರಬಲ ಆಮ್ಲಗಳು ಅಂದರೆ ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಳ್ಳುವ ಆಮ್ಲಗಳು, ಅಧಿಕ H+ ಅಯಾನು. ದುರ್ಬಲ ಆಮ್ಲಗಳು ಅಂದರೆ ನೀರಿನಲ್ಲಿ ಅಪೂರ್ಣವಾಗಿ ವಿಯೋಜನೆಗೊಳ್ಳುವ ಆಮ್ಲ, H+ ಅಯಾನು ಉಂಟು ಮಾಡೋದು, ಕಡಿಮೆ H+. ಪ್ರಬಲ ಪ್ರತ್ಯಾಮ್ಲ ಅಂದರೆ ಅಧಿಕ OH- ಅಯಾನು ಉಂಟು ಮಾಡ್ತಾವೆ. ಇನ್ನು ದುರ್ಬಲ ಪ್ರತ್ಯಾಮ್ಲ ಸಾರೀಕೃತ ಆಮ್ಲ, ಸಾರರಿಕ್ತ ಆಮ್ಲ. ಅಲ್ಕಲಿಗಳ ಬಗ್ಗೆ ನೋಡ್ಕೊಡ್ರಿ. ನೀರಿನಲ್ಲಿ ವಿಯೋಜನೆಗೊಳ್ಳುವ ಪ್ರತ್ಯಾಮ್ಲಗಳೇ ಅಲ್ಕಲಿಗಳಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನಿಲ್ಲಿದೆ ನೋಡಿ ನೈಸರ್ಗಿಕ ಸೂಚಕಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಲಿಟ್ಮಸ್ ಕಾಗದ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಿಸ್ತಾವ ಆಮ್ಲ, ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಿಸ್ತಾವ ಪ್ರತ್ಯಾಮ್ಲ. ಕೆಂಪು ಕ್ಯಾಬೇಜ್ ರಸ ಕೆಂಪು ಬಣ್ಣಕ್ಕೆ ಬದಲಿಸ್ತಾವ, ಇದು ಹಸಿರು ಬಣ್ಣಕ್ಕೆ ಬದಲಿಸ್ತಾವ, ಬದಲಾವಣೆ ಇಲ್ಲ, ಕೆಂಪು ಬಣ್ಣಕ್ಕೆ ಬದಲಾವಣೆ. ಸ್ವಲ್ಪ ಗ್ರಾನ ಸೂಚಕಗಳ ಬಗ್ಗೆ ನೆನಪಿರಲಿ. ಯಾವೆಲ್ಲ ಗ್ರಾನ ಸೂಚಕಗಳು ಅಂದರೆ ಈರುಳ್ಳಿ, ವೆಲ್ಲಿನ, ಲವಂಗ, ಆಮ್ಲ ಪ್ರತ್ಯಾಮ್ಲಗಳು ಹೇಗಿದೆ ಅಂತಕ್ಕಂಥದ್ದು. ಅದೇ ಥರ ರಾಸಾಯನಿಕ ಸೂಚಕಗಳು ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸ್ವಲ್ಪ ರಾಸಾಯನಿಕ ಗುಣಗಳು ಅಂತ ಬರ್ತಾವ. ಅದರಲ್ಲಿ ಲೋಹಗಳೊಂದಿಗೆ ವರ್ತನೆ, ಇಲ್ಲಿ ಎಲ್ಲ ಒಂದು ಸಮೀಕರಣಗಳೇ ಇಂಪಾರ್ಟೆಂಟ್ ಇದ್ದಾವೆ. ಓಕೆನಾ. ಸೊ ಪ್ರತಿಯೊಂದು ಸಮೀಕರಣಗಳನ್ನ ಹೇಳಿಕೆ ರೂಪದಲ್ಲಿ ಮತ್ತು ಅದನ್ನು ಏನು ಬ್ಯಾಲೆನ್ಸ್ ಮಾಡಿದಾರಲ್ಲ ಅದನ್ನು ನೀವೇನು ಮಾಡ್ಕೋಬೇಕು, ಓದ್ಕೊಂಡು ಹೋಗಲೇಬೇಕು. ಇನ್ನು ನೆಕ್ಸ್ಟ್ ಇದೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಚಿತ್ರ. ಸೊ ಈ ಚಿತ್ರಗಳನ್ನು ನೋಡ್ಕೊಂಡು ಹೋಗಿ. ಚಿತ್ರಗಳಿಂದ ನಿಮಗೆ ಖಂಡಿತವಾಗಿ ಅಂಕಗಳು ಏನಾಗ್ತಾವಪ್ಪ ಅಂದರೆ ಬಂದೇ ಬರ್ತಾವೆ. ಇನ್ನು ಮುಂದೆ ಇರ್ತಕ್ಕಂಥದ್ದು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಆಮ್ಲದ ವರ್ತನೆ. ಇಲ್ಲಿನೂ ಕೂಡ ಒಂದೆರಡು ಚಿತ್ರ ಇದ್ದಾವೆ. ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ವೆರಿ ಇಂಪಾರ್ಟೆಂಟ್. ಇನ್ನು ತಟಸ್ಥೀಕರಣ ಕ್ರಿಯೆ ನೆನಪಿರಲೇಬೇಕು. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ ಇತ್ತು. ಸೊ ಪ್ರತ್ಯಾಮ್ಲ ಆಕ್ಸೈಡ್ಗಳಂದ್ರೆ ಏನು ಅನ್ನೋದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಅಲೋಹೀಯ ಆಕ್ಸೈಡ್ನೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ, ಇದು ಭಾಳ ಇಂಪಾರ್ಟೆಂಟ್ ಅದ. ಓಕೆ. ಇನ್ನು ನೆಕ್ಸ್ಟ್ ಆಮ್ಲೀಯ ಮತ್ತು ಪ್ರತ್ಯಾಮ್ಲ ದ್ರಾವಣಗಳು ಮತ್ತು ವಾಹಕಗಳಿದೆ. ಸೊ ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ HCl ತಯಾರಿಕೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅದ. ಸೊ ಇಲ್ಲಿಂದ ಭಾಳ ಸಾರ ಕ್ವಶನ್ಸ್ಗಳನ್ನು ಸ್ವಲ್ಪ ಕೇಳಿದ್ದಾರೆ. ಸೊ ಈ ಪ್ರಯೋಗವನ್ನು ನೀವು ಏನು ಮಾಡ್ಕೊಡ್ರಿ, ಸ್ವಲ್ಪ ನೀಟಾಗಿ ನಿಮ್ಮ ಪುಸ್ತಕದಲ್ಲಿನೂ ಕೂಡ ಅದ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಇನ್ನು ಇಲ್ಲಿ ಆಮ್ಲಗಳನ್ನು ಸಾರರಿಕ್ತಗೊಳಿಸೋದು ಅಂತ ಒಂದು ಬರ್ತದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ವೆರಿ ಇಂಪಾರ್ಟೆಂಟ್. ಇದು ಕೂಡ ನಿಮಗೆ ಗೊತ್ತಿರಲಿ. ಅಂದರೆ ಆಮ್ಲಗಳನ್ನು ನೀರನ್ನೇ ಸೇರಿಸ್ತಾರೆ, ಅಂತರುಷ್ಣಕ ಕ್ರಿಯೆ ಅಂತಾರೆ, ಸೀಮೆಎಣ್ಣೆ ಸೇರೋದಿಲ್ಲ. ಇದು ನಿಮಗೆ ಕಾರಣಗಳಲ್ಲಿ ಕೊಡಲಿಕ್ಕೆ ಕೇಳಿರ್ತಾರೆ, ಇಂಪಾರ್ಟೆಂಟ್. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ದ್ರಾವಣಗಳ ಪ್ರಬಲತೆ, pH ಮಾನ ಗೊತ್ತಿರಲಿ. ತಟಸ್ಥ ದ್ರಾವಣದ pH ಮೌಲ್ಯ 7, 7ಕ್ಕಿಂತ ಕಡಿಮೆ ಇದ್ದರೆ ಆಮ್ಲೀಯ ದ್ರಾವಣ. pH ಮೌಲ್ಯ 6ಕ್ಕಿಂತ, pH ಮೌಲ್ಯ 4ಕ್ಕಿಂತ ಆಮ್ಲೀಯ, ಅದಕ್ಕಿಂತ pH ಮೌಲ್ಯ ಇದೆ. ಸೊ ಅದು ನೆನಪಿಟ್ಕೊಡ್ರಿ. 7ರಿಂದ 14 ಹೆಚ್ಚಾದಂತೆ ಸೊ ಏನಿದೆ ಅನ್ನೋದನ್ನು ಸೊ ನೋಡ್ಕೊಡ್ರಿ ಅದು. ಓಕೆ. ಇಲ್ಲೆಲ್ಲ ದ್ರಾವಣದ ಸ್ವಭಾವಗಳಿದ್ದಾವೆ, ಅವುಗಳು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಓಕೆನಾ. pH ಮೌಲ್ಯಗಳಿದ್ದಾಗ ಸೊ ಹೇಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಸೊ pH ಮೌಲ್ಯ ಎಷ್ಟಿದ್ದಾಗ ದ್ರಾವಣ ಏನಾಗಿರ್ತದ, ಬಣ್ಣ ಏನು ಅಂತಕ್ಕಂಥದ್ದು ನೀವು ಖಂಡಿತವಾಗಿ ವಿದ್ಯಾರ್ಥಿಗಳೇ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು. ಇನ್ನು pH ನ ಮೌಲ್ಯ ಇದೆ. ಸೊ pH ಯಾವುದಕ್ಕೆ ಎಷ್ಟೆಷ್ಟು ಬೇಕು, ಆಮ್ಲ ಮಳೆ ಒಂದು ನೋಡ್ಕೊಡ್ರಿ. ಓಕೆನಾ. ಇದು ಇಂಪಾರ್ಟೆಂಟ್ ಇದ್ದಾವೆ. ನಮ್ಮ ದೇಹದ pH ನ ಮೌಲ್ಯ ನೋಡ್ಕೊಡ್ರಿ. ಆಮೇಲೆ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರ, ಅದು ಕೂಡ ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥದ್ದು. ಇನ್ನು ನೊಣ ಕಡಿದಾಗ ಯಾವ ಆಮ್ಲ ಉಂಟಾಗ್ತದ, ಮೆಥನೋಯಿಕ್ ಆಮ್ಲ ಉಂಟು ಮಾಡ್ತದ, ನೋವು ಮತ್ತು ಉರಿಗೆ ಇದ್ದ ಕಾರಣವಾಗ್ತದ. ಇದಕ್ಕೆ ಏನು ಮಾಡ್ತಾರೆ, ಅಡುಗೆ ಸೋಡೆ ಅಂತ ಸೌಮ್ಯ ಪ್ರತ್ಯಾಮ್ಲಗಳನ್ನು ಲೇಪನವನ್ನು ಮಾಡ್ತಾರೆ. ಇನ್ನು ತುರಿಕೆ ಗಿಡದ ಎಲೆಗಳಲ್ಲಿನೂ ಕೂಡ ಮೆಥನೋಯಿಕ್ ಆಮ್ಲ ಚುಚ್ಚೋದ್ರಿಂದ ಆಗ್ತದೆ, ಅದು ಕೂಡ ನೋವಿಗೆ. ಸೊ ಅದಕ್ಕೆ ಡಾಕ್ ಸಸ್ಯದ ಎಲೆಗಳ ಭಾಗವನ್ನು ಉಜ್ತಾರೆ, ಅದು ನೆನಪಿರಲಿ. ಆಮೇಲೆ ಯಾವ ನೈಸರ್ಗಿಕ ಆಕಾರದಲ್ಲಿ ಯಾವ ಆಮ್ಲ ಇದೆ, ಯಾವ ನೈಸರ್ಗಿಕ ಆಮ್ಲ ಆಕಾರ ಆಮ್ಲ, ವಿನೆಗರ್, ಅಸಿಟಿಕ್ ಆಮ್ಲ, ಕಿತ್ತಳೆ ಸಿಟ್ರಿಕ್, ಹುಣಸೆ ಟಾರ್ಟಾರಿಕ್, ಟೊಮೆಟೊ ಆಕ್ಸಾಲಿಕ್, ಮೊಸರು ಲ್ಯಾಕ್ಟಿಕ್, ಲಿಂಬೆ ಸಿಟ್ರಿಕ್, ಇರುವೆ ಕಡಿತ, ಮೆಥನೋಯಿಕ್, ತುರಿಕೆ ಎಲೆ ಮೆಥನಾಯಿಕ್. ಸೊ ಇವೆರಡು ಕೂಡ ವೆರಿ ಇಂಪಾರ್ಟೆಂಟ್, ಭಾಳ ಸಲ ಕೇಳಿದ್ದಾರೆ. ಇನ್ನು ಲವಣಗಳ pH ಮೌಲ್ಯ, ಇಲ್ಲಿರ್ತಕ್ಕಂಥವುಗಳು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮೀಕರಣಗಳು. ಸೊ ನೀವು ಖಂಡಿತವಾಗಿ ನೋಡ್ಕೊಳ್ಳೇಬೇಕು. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ಗೆ ಬರೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಾ ಅಲ್ಕಲಿ ಪ್ರಕ್ರಿಯೆ, ಇದನ್ನು ನೀವು ಕಲ್ಕೊಂಡು ಹೋಗಲೇಬೇಕು. ಇಲ್ಲಿ ಭಾಳಷ್ಟು ಕಂಟೆಂಟ್ಗಳು ಏನಾಗ್ತವಪ್ಪ ಅಂತಂದ್ರೆ ನಿಮಗೆ ಒಳ್ಳೆ ಅಂಕಗಳನ್ನು ತಂದು ಕೊಡ್ತಾವೆ. ಸೊ ಇದು ಕೂಡ ನೋಡ್ಕೊಡ್ರಿ. ಈ ಪ್ರಕ್ರಿಯೆನೂ ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ಚಲವೆ ಪುಡಿ ನೋಡ್ಕೊಡ್ರಿ. ಚಲವೆ ಪುಡಿ ಹೇಗೆ ತಯಾರಿಸ್ತಾರೆ, ಚಲವೆ ಪುಡಿಯ ಸೂತ್ರ CaOCl2 ಗೊತ್ತು. ಅದರ ಸಮೀಕರಣ CaOH twice plus Cl2 it gives to CaOCl2 plus H2. ಅದರ ಉಪಯೋಗ ಬಟ್ಟೆ ಕಾರ್ಖಾನೆಯಲ್ಲಿ, ಕಾಗದದ ಕಾರ್ಖಾನೆಯಲ್ಲಿ, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಕುಡಿಯೋ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು. ಅಡುಗೆ ಸೋಡಾ, ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಅನುಸೂತ್ರ NaHCO3. ಅದರ ಉಪಯೋಗಗಳು ಬ್ರೆಡ್ ಕೇಕ್ಗಳ ತಯಾರಿಕೆಯಲ್ಲಿ, ಜಠರದ ಆಮ್ಲೀಯತೆ ತಟಸ್ಥ, ಬೆಂಕಿ ಆರಿಸಲು ಸೋಡಾ ಆಸಿಡ್ ಬಳಸ್ತಾರೆ.
ವಾಷಿಂಗ್ ಸೋಡಾ ಹೆಸರು ಸೋಡಿಯಂ ಕಾರ್ಬೋನೇಟ್, ಅನುಸೂತ್ರ NaCO3.10H2O. ಸೊ ಅದರ ಹೇಗೆ ತಯಾರಿಸ್ತಾರೆ ಅನ್ನೋದನ್ನು ಕೇಳಿದ್ದಾರೆ. ಉಪಯೋಗಗಳು ಕೂಡ ವೆರಿ ಇಂಪಾರ್ಟೆಂಟ್ ಇತ್ತು, ಸೊ ನೀವು ಕಲ್ಕೊಂಡು ಹೋಗಲೇಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆ, ಸೊ ಅದನ್ನು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತೀವಿ, CaSO4.half H2O. ಅದನ್ನು ಜಿಪ್ಸಮ್ 373ಗೆ ಕಾಯಿಸಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ದೊರೀತದ. ಅದು ಬಿಳಿ ಬಣ್ಣದ ಪುಡಿಯಾಗಿದ್ದು ನೀರಿನೊಂದಿಗೆ ಬೆರೆಸಿದಾಗ ಪುನಃ ಗಟ್ಟಿಯಾದ ಘನ ಜಿಪ್ಸಮ್ ರೂಪವನ್ನು ಕೊಡ್ತದ. ಸೊ ಇದು ಸೂತ್ರ ವೆರಿ ಇಂಪಾರ್ಟೆಂಟ್ ಅದ, ಇದು ನಿಮ್ಗೆ ಬರಲೇಬೇಕು. ಆಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಮುರಿದ ಮೂಳೆಗಳಿಗಾಗಿ ಉಪಯೋಗಿಸ್ತಾರೆ, ಆಟಿಕೆ, ಅಲಂಕಾರಿಕ ಕಟ್ಟಡಗಳ ನುಣುಪಾದ ಮೇಲ್ಮೈ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇನ್ನು ಸ್ಫಟಿಕೀಕರಣ ನೀರು, ಸೊ ಅದೇನಷ್ಟು ಇಂಪಾರ್ಟೆಂಟ್ ಇಲ್ಲ, ಸೊ ಬಟ್ ಆದರೂ ಕೂಡ ನಿಮಗೆ ಸ್ವಲ್ಪ ಗೊತ್ತಿರಲಿ. ಇಷ್ಟಾದರೆ 2 ಪಾಠ ಇಲ್ಲಿ ಕೆಮಿಸ್ಟ್ರಿಯಲ್ಲಿ ಮುಗೀತು.